ಏರ್ ಶೋಗೆ ಮಾಂಸ ಮಾರಾಟದಿಂದ ಸಂಕಷ್ಟ. ಫೆಬ್ರವರಿ 10ರಂದು ಯಲಹಂಕ ಏರ್ ಶೋ ಸ್ಟಾರ್ಟ್ ಆಗುತ್ತೆ. ಮಾಂಸ ಮಾರಾಟದಿಂದಾಗಿ ಪಕ್ಷಿಗಳ ಕಾಟ ಹೆಚ್ಚಾಗುವಂತಹ ಆತಂಕ ಎದುರಾಗಿದೆ. ಪಕ್ಷಿಗಳ ಹಾರಾಟದಿಂದಾಗಿ ವಿಮಾನ ಹಾರಾಟಕ್ಕೆ ಸಮಸ್ಯೆ ಆಗುತ್ತೆ. ಮಾಂಸ ಮಾರಾಟ ನಿಷೇಧಿಸಿ ಬಿಬಿಎಂಪಿ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಆದರೆ ಆದೇಶವನ್ನ ಉಲ್ಲಂಘಿಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಫೆಬ್ರವರಿ 10ರಿಂದ ಏರ್ ಶೋಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಆದ್ರೆ ಇನ್ನೊಂದು ಕಡೆ ಮಾಂಸ ಮಾರಾಟ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ, ಆದೇಶ ಇದೆ. ಆದ್ರೂ ಕೂಡ ಎಂದಿನಂತೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈ ಬಗ್ಗೆ ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಶಾಂತಮೂರ್ತಿ? ಈಗಾಗಲೇ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕೊಳಗೆ ಯಲಹಂಕದಲ್ಲಿ ನಡೀತಕ್ಕಂಥ ಏರ್ ಶೋ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಒಂದು ಆದೇಶವನ್ನು ಹೊರಡಿಸಿತ್ತು. ಅದು ಜನವರಿ 23ರಿಂದ ಫೆಬ್ರವರಿ 17ನೇ ತಾರೀಕು ತನಕ ಯಲಹಂಕ ಸುತ್ತಮುತ್ತ 13 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಮಾಂಸ ಮಾರಾಟವನ್ನು ನಿಷೇಧ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು. ಆದರೆ ಆ ಒಂದು 26 ದಿನಗಳ ಕಾಲ ಮಾಂಸವನ್ನ ಮಾರಾಟ ಮಾಡೋದನ್ನು ನಿಷೇಧ ಇರಿದ್ರು ಕೂಡ ಎಗ್ಗಿಲ್ಲದೆ ಮಾಂಸ ಮಾರಾಟ ನಡೀತಾ ಇರುವಂತದ್ದು. ಇನ್ನೊಂದು ಕಡೆ ಬಿಬಿಎಂಪಿಯ ಯಲಹಂಕ ವಲಯ ಏನಿದೆ, ಆ ಒಂದು ವಲಯದಿಂದ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಯಾರಾದ್ರೂ ನಿಯಮವನ್ನ ಮೀರಿ ಮಾಂಸವನ್ನ ಮಾರಾಟ ಮಾಡಿದ್ರೆ ಕ್ರಮವನ್ನ ಕೈಗೊಳ್ತೀವಿ, ಕೇಸನ್ನ ಹಾಕ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಆದ್ರೆ ಈ ಒಂದು ಎಚ್ಚರಿಕೆಯನ್ನ ಕಡೆಗಣಿಸಿ ಮಾಂಸದ ವ್ಯಾಪಾರಿಗಳು ಎಂದಿನಂತೆ ವ್ಯಾಪಾರವನ್ನ ನಡೆಸ್ತಿರುವಂತದ್ದು. ಇದು ಒಂದ್ ಕಡೆ ಏರ್ ಶೋಗೆ ಸಂಕಷ್ಟವನ್ನ ತಂದಿಡುತ್ತಾ ಅನ್ನೋ ಒಂದು ಆತಂಕವನ್ನ ಕೂಡ ಸೃಷ್ಟಿ ಮಾಡ್ತದೆ. ಯಾಕಂದ್ರೆ ಈಗಾಗಲೇ ಏರ್ ಶೋಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಜೊತೆಗೆ 10ನೇ ತಾರೀಕಿಂದ ಏರ್ ಶೋ ಕೂಡ ಶುರುವಾಗುತ್ತೆ. ಆ ಒಂದು ಸಮಯದಲ್ಲಿ ಪಕ್ಷಿಗಳ ಹಾರಾಟ ಏನಾದ್ರೂ ಹೆಚ್ಚಾದ್ರೆ, ಜೊತೆಗೆ ಹದ್ದುಗಳು ಸೇರಿದಂತೆ ಬೇರೆ ಬೇರೆ ಪಕ್ಷಿಗಳ ಹಾರಾಟ ಹೆಚ್ಚಾದ್ರೆ ಆ ಒಂದು ಏರ್ ಶೋಗೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಬಿಬಿಎಂಪಿ ಮಾತ್ರ ಬರೀ ಆದೇಶವನ್ನು ಹೊರಡಿಸಿ ಅಲ್ಲಿ ಅಂಗಡಿಗಳನ್ನ ಮಾನಿಟರ್ ಮಾಡೋ ಕೆಲಸವನ್ನ ಮರೆತು ಹೋಯ್ತಾ ಅನ್ನೋ ಪ್ರಶ್ನೆ ಮೂಡ್ತದೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಭಾನುವಾರ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಗಡಿಗಳು ಓಪನ್ ಇತ್ತು. ಜೊತೆಗೆ ಇಂದು ಕೂಡ ಅಂಗಡಿಗಳು ಓಪನ್ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸಾಕಷ್ಟು ಮಾಂಸಾಹಾರಿ ಹೋಟೆಲ್ಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇದು ಆ ಒಂದು ಏರ್ ಶೋಗೆ ಎಫೆಕ್ಟ್ ಆಗುವ ಸಾಧ್ಯತೆಗಳನ್ನ ತಂದಿಡ್ತದೆ. ಆದ್ರೆ ಬಿಬಿಎಂಪಿ ಬರೀ ಆದೇಶವನ್ನು ಹೊರಡಿಸಿ ಆ ಒಂದು ಜಾಗದಲ್ಲಿ ಅಂಗಡಿಗಳು ತೆಗ್ದಿದೆಯಾ ಮುಚ್ಚಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡದೇ ಇರುವಂತದ್ದು ಈಗ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗಿರುವಂತದ್ದು. ಸದ್ಯ ಪಾಲಿಕೆ ಏನಾದ್ರೂ ಎಚ್ಚೆತ್ಕೊಂಡು ಅಲ್ಲಿರ್ತಕ್ಕಂಥ ಮಾಂಸದ ಅಂಗಡಿಗಳ ಮೇಲೆ ನಿಗಾ ಇಡುತ್ತಾ, ಜೊತೆಗೆ ಪಕ್ಷಿಗಳ ಹಾರಾಟ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕಿದೆ. ಮಧು ನಾಗರಾಜ್. ಓಕೆ ಶಾಂತಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಬಿಎಂಪಿ ಆದೇಶಕ್ಕೆ ಕ್ಯಾರೆ ಅಂದಿಲ್ಲ ಮಾಂಸದ ಅಂಗಡಿಯವರು. ಏಕೆಂದ್ರೆ ಫೆಬ್ರವರಿ 10ರಿಂದಲೇ ಏರ್ ಶೋ ಪ್ರಾರಂಭ ಆಗುತ್ತೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲೇ ಈ ರೀತಿ ಮಾಂಸ ಮಾರಾಟದಿಂದಾಗಿ ಪಕ್ಷಿಗಳ ಹಾರಾಟ ಹೆಚ್ಚಾಗುತ್ತೆ. ಇದರಿಂದ ಏರ್ ಶೋಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ.